ಎಲ್ರಿಗೂ ನನ್ನ ನಮಸ್ಕಾರ. ನಾನು ಈ ವಾರ ಪೂರ್ತಿ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂಥ ಮುದ್ರೆಗಳನ್ನು ಮಂತ್ರಗಳನ್ನು ತಿಳಿಸಿದ್ದೀನಿ. ಸೋಮವಾರ ದಿವಸ ನಿಮಗೆ ಈ ಪ್ಯಾಂಕ್ರಿಯಾಸ್ ಮೇದೋಜೀರಕಾಂಗ ಅನ್ನೋ ಒಂದು ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ಸ್ನ ಯಾವ ಮುದ್ರೆ ಮತ್ತು ಮಂತ್ರದಿಂದ ಮಾಡಿದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ತೋರಿಸಿದ್ದೆ. ಮಂಗಳವಾರ ದಿವಸ ನಿಮಗೆ ಡಯಾಬಿಟಿಕ್ ಟೈಪ್ 1 ಬಗ್ಗೆ ಮಾತಾಡಿದ್ದೆ. ಬುಧವಾರ ಡಯಾಬಿಟಿಕ್ ಟೈಪ್ ಹೇಗೆ ಮನುಷ್ಯನಲ್ಲಿ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಿಸೋಕ್ಕೆ ಯಾವ ಮುದ್ರೆ ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದ್ದೆ. ಗರ್ಭಿಣಿ ಸ್ತ್ರೀಯರಿಗೆ ಸಕ್ಕರೆ ಕಾಯಿಲೆ ಬಂದಾಗ ಅದನ್ನು ಹೇಗೆ ಕ್ಯೂರ್ ಮಾಡೋದು ಮುದ್ರೆಯಿಂದ, ಮತ್ತು ಸಣ್ಣ ಮಕ್ಕಳಿಗೆ ಡಯಾಬಿಟಿಸ್ ಬಂದರೆ ಹೇಗೆ ಕ್ಯೂರ್ ಮಾಡೋದು ಅಂತ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಎಷ್ಟೋ ಜನ ಹಲವಾರು ಮಾತ್ರೆಗಳನ್ನು ತಗೊಳ್ತಾ ಇದ್ದಾರೆ. ಪಾಪ ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರೆಲ್ಲರೂ ಎಷ್ಟೋ ಜನ ಇಂಜೆಕ್ಷನ್ ಚುಚ್ಕೊಳ್ತಾರೆ ಡೈಲಿ, ಆದರೂ ಕೂಡ ಅವರನ್ನು ಸುಖವಾಗಿರೋಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಮಾತ್ರೆಗಳನ್ನು ಇಂಜೆಕ್ಷನ್ಗಳನ್ನು ಬದಿಗಿಟ್ಟು ಕೇವಲ ಮುದ್ರೆ ಮಂತ್ರಗಳಿಂದ ಕೂಡ ಈ ಕಾಯಿಲೆ ನಿವಾರಣೆ ಮಾಡ್ಕೋಬೋದು ಅಂತ ಹೇಳಿದ್ದೆ. ಯಾರಿಗೆ ಮುದ್ರೆನೂ ಮಾಡೋಕ್ಕಾಗಲ್ಲ, ಎಷ್ಟೋ ಜನ ಕೆಲವು ಸೋಮಾರಿಗಳಿರ್ತಾರೆ ಜಗತ್ತಲ್ಲಿ, ಮುದ್ರೆನೂ ಮಾಡೋಕ್ಕಾಗಲ್ಲ, ಮಂತ್ರನೂ ಹೇಳೋಕ್ಕಾಗಲ್ಲ, ಔಷಧಿ ತೊಗೊಳಕ್ಕೂ ದುಡ್ಡಿಲ್ಲ, ತೊಗೊಳಕ್ಕೂ ಸಮಯ ಇಲ್ಲ, ಇಂಜೆಕ್ಷನ್ಗೂ ದುಡ್ಡಿಲ್ಲ, ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋಕ್ಕೂ ಸಮಯ ಇಲ್ಲ ಅಂತ ಅನ್ನೋರ್ಗೂ ಕೂಡ ಭಗವಂತ ಎಲ್ಲೋ ಒಂದು ಕಡೆ ಸೊಲ್ಯೂಷನ್ ಇಟ್ಟಿದ್ದಾನೆ. ಅದೇನೆಂದರೆ, ನಾವೇ ಮನೇಲಿ ನಾವು ದಿನನಿತ್ಯ ಉಪಯೋಗಿಸೋ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಡಯಾಬಿಟಿಸನ್ನು ಯಾಕೆ ಕ್ಯೂರ್ ಮಾಡೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ತಿಳಿದ ಹಾಗೆ ನಾವು ಪ್ರತಿನಿತ್ಯ ಹಲವಾರು ತರಕಾರಿಗಳನ್ನು ತಿಂತಾ ಇರ್ತೀವಿ. ಈ ಬ್ರಹ್ಮಾಂಡದಲ್ಲಿ, ಈ ಜಗತ್ತಿನಲ್ಲಿ ಭಗವಂತ ಮಾನವನಿಗೆ ಅಂತಲೇ ಹಲವಾರು ಕಾಯಿ ಪಲ್ಯಗಳನ್ನು, ಸೊಪ್ಪುಗಳನ್ನು, ತರಕಾರಿಗಳನ್ನು ಬೆಳೆಸಿದ್ದಾನೆ. ಆಯಾ ಋತುಗಳಲ್ಲಿ ಆಯಾ ರೋಗಗಳಿಗೆ ತಕ್ಕಂತೆ ಸಮಯ ತಕ್ಕಂತೆ ನಾವು ತರಕಾರಿಗಳನ್ನು, ಕಾಯಿ ಪಲ್ಯಗಳನ್ನು ಉಪಯೋಗಿಸಿದ್ದೆ ಆದರೆ ನಮ್ಮ ಶರೀರದಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂಥೇಳಿ ಹಲವಾರು ತನ್ನ ಸೃಷ್ಟಿಯಿಂದ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಈ ಒಂದು ಸಕ್ಕರೆ ಕಾಯಿಲೆಗೆ ಸುಲಭವಾಗಿ ಯಾವುದು ಮಾತ್ರೆ ಇಲ್ದೇ, ಇಂಜೆಕ್ಷನ್ ಇಲ್ಲದೆ, ಯಾವುದೇ ರೀತಿ ಬಂಡವಾಳ ಹಾಕ್ತೇನೆ ಬೇಗ ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ನಾನು ಸಣ್ಣ ಒಂದು ಮೆಡಿಸಿನ್ ಹೇಳ್ತೀನಿ. ನೋಡಿ, ನಾವು ದಿನನಿತ್ಯ ನಾವು ಮನೇಲಿ ಸಾಂಬಾರಿಗೆ, ಪಲ್ಯಗೆಲ್ಲ ತರಕಾರಿ ಉಪಯೋಗಿಸ್ತಿರ್ತೀವಿ. ಇದು ಹಾಗಲಕಾಯಿ ಅಂತ ಎಷ್ಟೋ ಜನ ನೋಡಿದ್ದಾರೆ, ಆದರೂ ಕೂಡ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಹಾಗಲಕಾಯಿನ ನಾವು ತಗೊಂಡು ಚೆನ್ನಾಗಿ ತೊಳೆದು ಬಿಡಬೇಕು. ಈ ಹಾಗಲಕಾಯಿನ ನೀಟಾಗಿ ತೊಳಿಬೇಕು. ಯಾಕೆ ತೊಳಿಬೇಕು ಚೆನ್ನಾಗಿ ಅಂದರೆ, ಈ ಹಾಗಲಕಾಯಿ ಮೇಲೆ, ಲೇಯರ್ ಮೇಲೆ ಕೆಲವು ಟೈಮು ಕ್ರಿಮಿಕೀಟಗಳು ವಾಸ ಮಾಡ್ತೀವಿ ಸಂದಿಲೆಲ್ಲ. ಈ ಸಂದಿಗಳಲ್ಲಿ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀರೋ ಅಷ್ಟು ಒಳ್ಳೆಯದು. ಜೊತೆಗೆ ಈ ತರಕಾರಿ ಮಾರೋರು ಹೊರಗಡೆ ಮಾರ್ತಿದ್ರೆ ಆಟೋ ರಿಕ್ಷದ ಧೂಳು, ಮತ್ತು ಲಾರಿ, ಬಸ್ಸು, ಕಾರದ ಧೂಳು, ಹಲವಾರು ಸಣ್ಣ ಸಣ್ಣ ತಲೆ ಕೂದಲಿಗಿಂತಲೂ ಸಣ್ಣಕ್ಕಿರುವಂಥ ಕೆಲವು ಕ್ರಿಮಿಕೀಟಗಳು ಇದರೊಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದು ತೊಳೆದೇ ಹಾಗೆ ತಿಂದುಬಿಟ್ರೆ ಲೂಸ್ ಮೋಷನ್ ಶುರುವಾಗುತ್ತೆ, ಇಲ್ಲ ಫುಡ್ ಪಾಯ್ಸನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಹಾಗಲಕಾಯನ್ನು ಪರ್ಚೇಸ್ ಮಾಡಿ, ಖರೀದಿಸಿ ಮನೆಗೆ ಬಂದು ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಇದ್ರ ಬುಡನ ಹಿಂಗೆ ತೆಗೆದು ಕಟ್ ಮಾಡಬೇಕು. ಈ ರೀತಿ ಈ ಬುಡನ್ನು ಹಿಂಗೆ ಕಟ್ ಮಾಡಬೇಕು. ನಾವು ಸೌತೆಕಾಯಿ ಹೇಗೆ ತೆಗಿತೀವಿ ನೋಡಿ, ಈ ಮೇಲ್ಭಾಗದ್ದು, ಈ ಬುಡಭಾಗದ್ದು ತೆಗೆದುಬಿಟ್ಟು ಇದನ್ನು ಸಣ್ಣ ಸಣ್ಣ ಹೋಲಾಗಿ ಹಚ್ಕೋಬೇಕು. ಈ ರೀತಿ ಸಣ್ಣ ಸಣ್ಣಕ್ಕೆ ನೋಡಿ. ನಾನು ಈ ರೀತಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದನ್ನು ಇನ್ನೊಂದು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು 1-2 ನಿಮಿಷ ನೀರಲ್ಲಿ ನೆನೆ ಹಾಕ್ಬಿಟ್ಟು ಇದನ್ನು ಹಾಗೆ ಚೆನ್ನಾಗಿ ಕೈಲಿ ಹಿಂಡಬೇಕು. ಹೀಗೆ ಇಲ್ಲ ಯಾವುದಾದ್ರು ಒಂದು ಕಲ್ಲು, ತೊಳ್ಕೊಂಡಿರೋ ಕಲ್ಲಲ್ಲಿ ಚೆನ್ನಾಗಿ ಜಜ್ಜಿಬಿಟ್ಟು ಹಿಂಗೆ 2 ಕೈಲು ಹಾಕಿ ಈಗ ರಸ ತೊಗೊಳ್ಬೇಕು. ಈ ರಸ 1 ಚಮಚ ಬಂದರೆ ಸಾಕು. ರಸ ಹಿಂಡಿದಾಗ ಆ ರಸನ ನಾವು ಆ್ಯಸ್ ಇಟ್ ಇಸ್ ಡೈರೆಕ್ಟಾಗಿ ಕುಡಿದು ಬಿಡಬೇಕು. ಯಾವಾಗ ಈ ಬಂದಂಥ ಜ್ಯೂಸ್ ಇದೆಯಲ್ಲ, ಈ ಹಾಗಲಕಾಯಿ ಜ್ಯೂಸ್, ಇದನ್ನು ಆ ರಸನ ಸಲೀಸಾಗಿ ಡೈರೆಕ್ಟಾಗಿ ರಾ ಜ್ಯೂಸನ್ನ ನಾವು ಕುಡಿದು ಬಿಟ್ಟರೆ, ದಿನಕ್ಕೊಂದು ಸಲ ಈ ರೀತಿ ಮಾಡಿದ್ರೆ ನಮಗೆ ಡಯಾಬಿಟಿಸ್ ಕಂಪ್ಲೀಟಾಗಿ ಹೊರಟೋಗುತ್ತೆ. ಕೆಲವರಿಗೆ ತುಂಬ ಕಹಿಪ, ಚೆನ್ನಾಗಿಲ್ಲ, ಅಯ್ಯೋ ವಾಕರಿಕೆ ಬರುತ್ತೆ ಅನ್ನೋದಾದರೆ ಇನ್ನೊಂದು ವಿಧಾನ ಇದೆ. ಇದು ಗೆಡ್ಡೆಕೋಸು ಅಂತಾರೆ. ಈ ಗೆಡ್ಡೆಕೋಸನ್ನ ಚೆನ್ನಾಗಿ ತೊಳೆದು ಬಿಡಬೇಕು. ನೀಟಾಗಿ ತೊಳೆದುಬಿಟ್ಟು ಇದನ್ನೆಲ್ಲ ಹೀಗೆ ಕಿತ್ತಾಕ್ಬಿಡ್ಬೇಕು. ಹೀಗೆ ಈ ಗೆಡ್ಡೆ ಭಾಗದಲ್ಲಿ, ಈ ಬುಡದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಷ್ಟು ಶಕ್ತಿ ಒಂದು ಅಂಶ ಭಗವಂತ ಕೊಟ್ಟಿದ್ದಾನೆ ಈ ತರಕಾರಿಗೆ. ಈ ತರಕಾರಿ ಇರೋದೇ ಪ್ಯಾಂಕ್ರಿಯಾಸ್ಗೆ ಅಂತ ಜಗತ್ತಿನಲ್ಲಿ. ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕಾಂಗ ಅಂತ. ಆ ಅಂಗಕ್ಕೆ ಈ ತರಕಾರಿನೇ ತಿನ್ನಬೇಕು. ಹಾಗೆ ಇದನ್ನು ಚೆನ್ನಾಗಿ ಕಟ್ ಮಾಡಿ ಹಾಗೆ ಹಸಿದು ಡೈರೆಕ್ಟಾಗಿ ತಿಂತಾ ಇರಬೇಕು.
ಚೆನ್ನಾಗಿ ಕಟ್ ಮಾಡೋದು, ಕಟ್ ಮಾಡಿ ಒಂದೊಂದಾಗಿ ಪೀಸ್ನ ನಾವು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ತಿಂತಾ ಇದ್ದರೆ ಖಾಲಿ ಹೊಟ್ಟೆಲಿ ಇದನ್ನು ತಿನ್ನಬೇಕು. ಹಾಗಲಕಾಯಿ ಜ್ಯೂಸು ಕೂಡ ಖಾಲಿ ಹೊಟ್ಟೆಲಿ ಕುಡಿಬೇಕು. ಯಾವಾಗ ನಾವು ಖಾಲಿ ಹೊಟ್ಟೆಲಿ ತೊಗೊಳ್ತೀವೋ ಡೈರೆಕ್ಟಾಗಿ ಇದರದ ಅಂಶ ಮೇದೋಜೀರಕಾಂಗ ಅಂದರೆ ಪ್ಯಾಂಕ್ರಿಯಾಸ್ ಗ್ರಂಥಿಗೆ ಹೋಗಿ ತಲುಪಿ ಆ ಬೀಟಾ ಸೆಲ್ಸಲ್ಲಿ ಇನ್ಸುಲಿನ್ ಹಾರ್ಮೋನ್ಸ್ನ ಜನ್ರೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಈ ಗೆಡ್ಡೆಕೋಸನ್ನು ಚೆನ್ನಾಗಿ ತೊಳೆದು ಪೀಸ್ ಮಾಡಿ ಡೈರೆಕ್ಟಾಗೆ ತಿನ್ನಬೇಕು. ಯಾವಾಗ ನಾವು ಡೈರೆಕ್ಟಾಗಿ ತಿಂತೀವಿ ಆಗ ಇನ್ಸುಲಿನ್ ನಮಗೆ ಆಟೋಮೆಟಿಕಾಗಿ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ದಿನನಿತ್ಯ 21 ದಿವಸ ಬಿಡದೆ ಮಾಡಿದ್ರೆ, ಹಳೇ ಡಯಾಬಿಟಿಸ್ ತುಂಬ ವರ್ಷದಿಂದ ಇದೆ ಅಂದರೆ 48 ಒಂದು ಮಂಡಲ ಮಾಡಬೇಕು. ಒಂದು ಮಂಡಲ ಅಂದರೆ 48 ದಿವಸ. ಯಾರು ಬಿಡದೆ 48 ದಿವಸ ಇದನ್ನು ಬರೀ ಹಸಿ ತಿಂತಾರೋ ಅವ್ರಿಗೆ ಡಯಾಬಿಟಿಸು ಟೈಪ್ 2 ಬರೋದಿಲ್ಲ. ಡಯಾಬಿಟಿಸ್ ಟೈಪ್ 1 ಇನ್ಸುಲಿನೇ ಇಲ್ಲ ಅನ್ನೋರು ಹಾಗಲಕಾಯಿ ತಿಂತಾ ಇರಬೇಕು. ಹಾಗಲಕಾಯಿ ಸಾಂಬಾರುಗಳಲ್ಲಿ ಹಾಕೊಂಡು ತಿನ್ನಿ, ಹಾಗಲಕಾಯಿ ಪಲ್ಯ ಮಾಡಿಸಿ, ಹಾಗಲಕಾಯಿ ಬಜ್ಜಿ ಮಾಡ್ಬೋದು, ಏನೆಲ್ಲ ಮಾಡ್ತಾರೆ. ಆದರೆ ಹಾಗಲಕಾಯಿ ಹಸಿ ರಸವನ್ನು ಜ್ಯೂಸನ್ನು ನಾವು ಯಾವತ್ತೂ ಕುಡಿಯೋದೇ ಇಲ್ಲ. ತರಕಾರಿ ಜೊತೆಗೆ ಸೇರಿಸ್ಬಿಟ್ಟು ತಿಂದುಬಿಡ್ತೀವಿ, ಸಾಂಬಾರು ಜೊತೆಗೆ ಮಸಾಲೆ ಪುಡಿಗೆ ಹಾಕಿ ತಿಂದುಬಿಡ್ತೀವಿ. ಆದ್ದರಿಂದ ಯಾರು ಇದು ದಿನನಿತ್ಯ 21 ದಿವಸ ಮಕ್ಕಳಿಗೆ ಇದನ್ನು 21 ದಿವಸ ಕೊಡಿ. ತುಂಬ ವರ್ಷದಿಂದ ಡಯಾಬಿಟಿಸ್ ನರಳ್ತಿರೋರು ಇದನ್ನು ದಿನ ಒಂದು 3 ತಿಂಗಳು ಯೂಸ್ ಮಾಡಿದ್ರೆ ಲೈಫ್ ಲಾಂಗಿ ಡಯಾಬಿಟಿಸು ಸ್ಟಾಪ್ ಆಗಿಬಿಡುತ್ತೆ. ಅದು ಇದನ್ನು ನಾವು ಭಾಳ ಶ್ರದ್ಧೆಯಿಂದ ನಂಬಿಕೆಯನ್ನು ತಗೋಬೇಕು. ಇದನ್ನು ತಿಂದುಬಿಟ್ಟು ಅಂದರೆ ಈ ಕೋಸನ್ನು ತಿಂದು ಈ ಜ್ಯೂಸ್ ಕುಡಿದ್ಬಿಟ್ಟು ನಾ ತೋರಿಸಿರೋ ಮುದ್ರೆಗಳನ್ನು ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಡಯಾಬಿಟಿಸ್ ಟೈಪ್ 1 ಇನ್ಸುಲಿನೇ ಇಲ್ಲ ಅನ್ನೋರು ಹಾಗಲಕಾಯಿ ತಿಂತಾ ಇರಬೇಕು. ಹಾಗಲಕಾಯಿ ಸಾಂಬಾರುಗಳಲ್ಲಿ ಹಾಕೊಂಡು ತಿನ್ನಿ, ಹಾಗಲಕಾಯಿ ಪಲ್ಯ ಮಾಡಿಸಿ, ಹಾಗಲಕಾಯಿ ಬಜ್ಜಿ ಮಾಡ್ಬೋದು, ಏನೆಲ್ಲ ಮಾಡ್ತಾರೆ. ಆದರೆ ಹಾಗಲಕಾಯಿ ಹಸಿ ರಸವನ್ನು ಜ್ಯೂಸನ್ನು ನಾವು ಯಾವತ್ತೂ ಕುಡಿಯೋದೇ ಇಲ್ಲ. ತರಕಾರಿ ಜೊತೆಗೆ ಸೇರಿಸ್ಬಿಟ್ಟು ತಿಂದುಬಿಡ್ತೀವಿ, ಸಾಂಬಾರು ಜೊತೆಗೆ ಮಸಾಲೆ ಪುಡಿಗೆ ಹಾಕಿ ತಿಂದುಬಿಡ್ತೀವಿ. ಆದ್ದರಿಂದ ಯಾರು ಇದು ದಿನನಿತ್ಯ 21 ದಿವಸ ಮಕ್ಕಳಿಗೆ ಇದನ್ನು 21 ದಿವಸ ಕೊಡಿ. ತುಂಬ ವರ್ಷದಿಂದ ಡಯಾಬಿಟಿಸ್ ನರಳ್ತಿರೋರು ಇದನ್ನು ದಿನ ಒಂದು 3 ತಿಂಗಳು ಯೂಸ್ ಮಾಡಿದ್ರೆ ಲೈಫ್ ಲಾಂಗಿ ಡಯಾಬಿಟಿಸು ಸ್ಟಾಪ್ ಆಗಿಬಿಡುತ್ತೆ. ಅದು ಇದನ್ನು ನಾವು ಭಾಳ ಶ್ರದ್ಧೆಯಿಂದ ನಂಬಿಕೆಯನ್ನು ತಗೋಬೇಕು. ಇದನ್ನು ತಿಂದುಬಿಟ್ಟು ಅಂದರೆ ಈ ಕೋಸನ್ನು ತಿಂದು ಈ ಜ್ಯೂಸ್ ಕುಡಿದ್ಬಿಟ್ಟು ನಾ ತೋರಿಸಿರೋ ಮುದ್ರೆಗಳನ್ನು ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ನಾನೀಗಾಗಲೇ ಹಾಗಲಕಾಯಿ ಮತ್ತು ಗೆಡ್ಡೆಕೋಸಿಂದ ಹೇಗೆ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಟೈಪ್ 1 ಡಯಾಬಿಟ್ನ ಕ್ಯೂರ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಈಗ ನಮ್ಗೆ ಮತ್ತೊಂದು ವಿಧಾನವನ್ನು ಚರಕ ಸಂಹಿತೆ ಅನ್ನೋದೊಂದು ಸಂಹಿತೆ, ಆ ಚರಕ ಋಷಿಗಳು ಭಾಳ ವಿಶೇಷವಾಗಿ ಅವರೊಂದು ಗ್ರಂಥದಲ್ಲಿ ಈ ಮೆಂತ್ಯ ಸೊಪ್ಪಿನ ಬಗ್ಗೆ ಮತ್ತು ಮೆಂತ್ಯ ಕಾಳಿನ ಬಗ್ಗೆ ಸೇವನೆ ಮಾಡೋದ್ರಿಂದ ಹೇಗೆ ಮಧುಮೇಹ ಅಥವಾ ಶರ್ಕರಾದಿ ರೋಗಗಳನ್ನು ಕ್ಯೂರ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಆ ಒಂದು ಗ್ರಂಥದ ಆಧಾರದ ಮೇಲೆ ನಾನು ನಿಮಗೊಂದು ವಿಧಾನ ಹೇಳ್ಕೊಡ್ತೀನಿ ನೋಡಿ. ಇದು ಮೆಂತ್ಯ ಅಂತ ಹೇಳ್ತಾರೆ, ಇದಕ್ಕೆ ಮೆಂತ್ಯ ಕಾಳು ಅಂತ ಹೇಳ್ತಾರೆ. ಈ ಮೆಂತ್ಯ ಕಾಳು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ನಮಗೆ ಎಷ್ಟು ಏಜ್ ಇದೆಯೋ, ಈಗ ನನಗೆ 40 ವರ್ಷ ಅಂದರೆ 40 ಕಾಳನ್ನ ಎಣಿಸ್ಕೋಬೇಕು. ಈ ಥರ 40 ಕಾಳು ನಮ್ಗೆ ಕೈಗೆ ಹಾಕ್ಕೋಬೇಕು. ಹೀಗೆ 40 ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ, ಕಮ್ಮಿನೂ ಹಾಕ್ಕೊಳ್ಳೋಂಗಿಲ್ಲ. ಹೀಗೆ 40 ಕಾಳನ್ನ ಹಾಕ್ಕೊಂಬಿಟ್ಟು ದಿನನಿತ್ಯ ಊಟ ಆದ ನಂತರ ಹಾಗೆ ಸಲೀಸಾಗಿ ಬಾಯಿಗೆ ಹಾಕ್ಕೊಂಡು ನುಂಗಬಾರ್ದು, ಬಾಯಲ್ಲೇ ಇಟ್ಕೋಬೇಕು. ಆ ರಸ ಸಲೈವರಿ ಗ್ಲ್ಯಾಂಡ್ಸಲ್ಲಿ ಬರೋ ಸಲೈವ ಜೊತೆಗೆ ರಿಯಾಕ್ಟ್ ಆಗಿ ಇದು ಡೈರೆಕ್ಟಾಗಿ ಪ್ಯಾಂಕ್ರಿಯಾಸ್ ಮೇಲೆ ಹೋಗುತ್ತೆ, ಮೇದೋಜೀರಿಕಾಂಗ ಮೇಲೆ ಹೊಟ್ಟೋಗುತ್ತೆ. ಆಗ ಬೀಟಾ ಸೆಲ್ಸ್ಗೆ ಬೇಕಾಗತ್ತೋ ಆಹಾರ ಇದರಲ್ಲಿದೆ. ಯಾವಾಗ ಬೀಟಾ ಸೆಲ್ಸ್ ಇದನ್ನು ಸೇವನೆ ಮಾಡಿ ಇನ್ಸುಲಿನ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಯಾವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಯಿತು, ಗ್ಲುಕೋಸ್ ರಕ್ತದಲ್ಲಿರ್ತಕ್ಕಂಥ ಗ್ಲುಕೋಸು ಈ ಇನ್ಸುಲಿನ ಭೇಟಿ ಮಾಡಿಕೊಂಡು ಇವರಿಬ್ಬರು ಜೊತೆ ಸೇರಿಕೊಂಡು ಇನ್ಸುಲಿನ್ ಮಾಡುತ್ತೆ, ರಕ್ತದಲ್ಲಿರೋ ಗ್ಲುಕೋಸಲ್ಲಿ ಎಲ್ಲ ಅಂಗಗಳಿಗೂ ತೊಗೊಂಡೋಗಿ ಸೇರಿಸ್ಕೊಟ್ಬಿಡುತ್ತೆ. ಆಗ ರಕ್ತದಲ್ಲಿರತಕ್ಕಂಥ ಗ್ಲುಕೋಸು ಶರೀರದ ಎಲ್ಲ ಭಾಗಕ್ಕೆ ಹೋದಾಗ ಮನುಷ್ಯ ಆರೋಗ್ಯವಂತ ಆಗ್ತಾನೆ. ಆದ್ದರಿಂದ ಈ 40 ಈಗ 50 ವರ್ಷ ಅಂದರೆ 50 ಕಾಳು, 70 ವರ್ಷ ಅಂದರೆ 70, ಹೀಗೆ ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು ಮಾತ್ರ ಮಾಡೋಕ್ಕೆ ಈ ಒಂದು ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ. ಇದನ್ನು ದಿನನಿತ್ಯ ಮಾಡಿದ್ರೆ ಭಾಳ ಆರೋಗ್ಯ, ಅಂದರೆ ಡಯಾಬಿಟಿಕ್ ಟೈಪ್ 2 ಕೂಡ ನಿವಾರಣೆ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಲವರಿಗೆ ಮೆಂತ್ಯ ಕಾಳು ಬಾಯಿಗೆ ಹಾಕೊಳ್ಳೋಕೆ ಅಸಹ್ಯ ಮತ್ತೊಂಥರ ವಾಕರಿಕೆ ಬರುತ್ತೆ ಅಂತ ಅನ್ನೋದಾಗಿದ್ದರೆ ಇನ್ನೊಂದು ಆಲ್ಟರ್ನೇಟ್ ಕೂಡ ಹೇಳಿದ್ದಾರೆ. ಜಗತ್ತಿನಲ್ಲಿ ಭಗವಂತ ಒಂದು ಮೆಂತ್ಯ ಸೊಪ್ಪನ್ನು ಸೃಷ್ಟಿ ಮಾಡಿದ್ದಾನೆ. ಈ ಮೆಂತ್ಯ ಸೊಪ್ಪನ್ನು ನಮಗೆ ಎಷ್ಟು ಆಯಸ್ಸು, ಎಷ್ಟು ಏಜ್ ಇದೆಯೋ ಅಷ್ಟು ಎಲೆ ಮಾತ್ರ ತಗೋಬೇಕು. ಈಗ 40 ವರ್ಷ ಅಂದರೆ ನೋಡಿ, 1 2 3 4
5, 6 ಇದೇ ಥರ 40 ಎಲೆಗಳನ್ನ ಚೆನ್ನಾಗಿ ತೊಳ್ಕೊಂಡು ಬಾಯಿಗೆ ಹಾಕೊಂಡು ಅಗದು ತಿಂದುಬಿಡಬೇಕು. ಬಾಯಿಗೆ ಹಾಕ್ಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ಈ ರೀತಿ ಈ ಮೆಂತ್ಯ ಸೊಪ್ಪನ್ನು ಕೂಡ ನಾವು ಬಾಯಿಗೆ ಹಾಕೊಂಡು ತಿನ್ನೋದ್ರಿಂದ ಯಾವುದೇ ವೆರೈಟಿ ಡಯಾಬಿಟಿಸ್ ಇದ್ರೂ ಕೂಡ ಹೊರಟೋಗುತ್ತೆ. ಗರ್ಭಿಣಿ ಸ್ತ್ರೀಯರು ಈ ಸೊಪ್ಪನ್ನು ಹಸಿ ತಿನ್ನೋದ್ರಿಂದ ಈ ಸೊಪ್ಪಿನಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತಿದೆ. ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟು ಸೀದಾ ಡೈರೆಕ್ಟಾಗಿ ಮಗುಗೂ ಹೋಗುತ್ತೆ, ಗರ್ಭದಲ್ಲಿ ಮಗುಗೂ ಹೋಗುತ್ತೆ. ತಾಯಿ ಕೂಡ ಚೆನ್ನಾಗಿ ಕಾಂತಿಯುಕ್ತಳಾಗ್ತಾಳೆ ಮತ್ತು ಸುಖವಾಗಿ ಹೆರಿಗೆ ಆಗುತ್ತೆ. ಮತ್ತು ಮಗು ಹುಟ್ಟಿದ ತಕ್ಷಣ ಜಾಂಡೀಸ್ ಬರೋದಿಲ್ಲ ಈ ಸೊಪ್ಪು ತಿನ್ನೋದ್ರಿಂದ. ಅಂದರೆ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಕೆಲವು ಜಾಂಡೀಸ್ ಬಂದ ತಕ್ಷಣ ಐಸೋಲ್ ಇಟ್ಬಿಡ್ತಾರೆ. ಆ ಥರ ಇದ್ದಂಥ ಸಂದರ್ಭದಲ್ಲಿ ತಾಯಿ ಮುಂಚೆನೇ ಇದನ್ನು ತಿಂದರೆ ಮಗುಗೂ ಸೇಫು, ತಾನು ಸೇಫ್ ಆಗ್ತಾರೆ. ಕೆಲವರು ಇದನ್ನು ಮೆಂತ್ಯ ಕಾಳನ್ನು ಪುಡಿ ಮಾಡಿಬಿಟ್ಟು ರೊಟ್ಟಿ ಜೊತೆ, ನಾರ್ತ್ ಇಂಡಿಯಾ ಮತ್ತು ಹಿಂದೆ ಋಷಿಗಳು ಗುಹೆಗಳಲ್ಲೆಲ್ಲ ಈ ಮೆಂತ್ಯ ಕಾಳನ್ನ ಪುಡಿ ಮಾಡಿ ರೊಟ್ಟಿ ಅಥವಾ ಚಪಾತಿ ಜೊತೆ ಹಂಚ್ಕೊಂಡು ತಿಂತಾಯಿರು. ಸೀದಾ ಡೈರೆಕ್ಟಾಗಿ ಚಟ್ನಿ ಥರ ಮಾಡಿಕೊಂಡು ಇದನ್ನು ತಿಂತಾರೆ. ಇದನ್ನು ಏನಕ್ಕೆ ತಿಂತಾರೆ ಅಂದರೆ ಮ್ಯೂಸಿಲೇಸಿನೆಸ್ ಅಂತ ಒಂದು ನಾರಿನಂಶ ಈ ಮೆಂತ್ಯದಲ್ಲಿದೆ. 20-50% ಮ್ಯೂಸಿಲೇಸಿನೆಸ್ ಅನ್ನೋ ನಾರಿನಂಶ ಮತ್ತು ಟ್ರೈಗೋನೋಲಿನ್ ಅಂತ ಇನ್ನೊಂದು ನಾರಿನಂಶ ಇದರಲ್ಲಿದೆ. ಇವೆರಡು ಪ್ಯಾಂಕ್ರಿಯಾಸ್ಗೆ ಬಹಳ ಬೇಕಾದಂಥ ಪದಾರ್ಥ. ಆದ್ದರಿಂದ ಈ ಒಂದು ಮೆಂತ್ಯ ಕಾಳು ಭಾಳ ವಿಶೇಷವಾಗಿದೆ. ಇದು ಮಂಗಳಗೆ ಅಧಿಪತಿ. ಇನ್ನೊಂದು ವಿಧಾನ ಚರಕ ಸಂಹಿತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಮೆಂತ್ಯ ಕಾಳನ್ನು ನಾವು ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನ ಕಾಳುಗಳನ್ನು ಆರಿಸ್ಬಿಟ್ಟು ನಾವು ಕುಡಿಯೋ ನೀರಿಗೆ ಈ ರೀತಿ ಹಾಕಿಬಿಡ್ಬೇಕು. ನಿಧಾನಕ್ಕೆ ಹಾಕಿಬಿಟ್ಟು ರಾತ್ರಿ ಹೊತ್ತು ಇದನ್ನು ಹಾಕಿಡಬೇಕು. ಹಾಕಿಟ್ಬಿಟ್ಟು ಒಂದು ಯಾವುದೋ ಒಂದು ವಸ್ತುನ ಮುಚ್ಚಿಡಬೇಕು. ಇದ್ರ ಮೇಲೆ ಮುಚ್ಚಳನೋ ಅಥವಾ ಸ್ಟೀಲ್ ಪಾತ್ರನೋ ಈ ರೀತಿ ಮುಚ್ಚಿಡಬೇಕು. ನಮ್ಮ ಕೈಲೆಲ್ಲ ಈ ರೀತಿ ಮುಚ್ಚಿಟ್ಬಿಟ್ಟು ಮಲ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಈ ಮೆಂತ್ಯ ಕಾಳು ನೀರಲ್ಲಿ ನೆಂದು ಅಗಲ ದಪ್ಪವಾಗಿರುತ್ತೆ. ಈ ನೀರನ್ನು ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಯಾವಾಗ ನೀರು ಖಾಲಿ ಹೊಟ್ಟೆಲಿ ಕುಡಿತೀವೋ ಇದರಲ್ಲಿರೋ ಮೆಂತ್ಯನ ತಿಂಡಿ ತಿಂದ ನಂತರ, ಊಟ ನಂತರ ಅದನ್ನು ಹಾಗೆ ತಿಂದುಬಿಟ್ರೆ ನಮಗೆ ಟೈಪ್ 1 ಡಯಾಬಿಟಿಸ್ ಆಗಲಿ, ಟೈಪ್ 2 ಡಯಾಬಿಟಿಸ್ ಆಗಲಿ ಕಾಲಕ್ರಮೇಣ ವಾಸಿಯಾಗಿಬಿಡುತ್ತೆ. ನೀವು ಎಲ್ಲೇ ಬಿದ್ದಲಿ, ಏನೇ ಏಟಾಗಿರಲಿ ಬೇಗ ಕ್ಯೂರ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಡಯಾಬಿಟಿಸ್ದವ್ರಿಗೆ ಏನೋ ಚೂರು ಗಾಯ ಆಗಿಬಿಟ್ರೆ ಕ್ಯೂರ್ ಆಗೋದು ಭಾಳ ಕಷ್ಟ. ಸ್ಲೋ ಹೀಲಿಂಗ್ ಅಂತ ಹೇಳಿದ್ದೀನಿ. ಇದು ಮಾಡ್ತಾ ಬಂದರೆ ಏನೇ ಗಾಯ ಆಗಿದ್ರು ಕೂಡ, ಎಷ್ಟೇ ರಕ್ತ ಬಂದಿದ್ರು ಕೂಡ ಬೇಗ ವಾಸಿ ಆಗುತ್ತೆ. ಆ ಬೇಗ ವಾಸಿ ಆಗ್ತಿದೆ ಅಂತಂದರೆ ನಿಮಗೆ ಡಯಾಬಿಟೀಸಲ್ಲಿ ಅಂದರೆ ರಕ್ತದಲ್ಲಿ ಗ್ಲುಕೋಸ್ ಎಲ್ಲ ಶರೀರಕ್ಕೆ ಹೋಗಿದೆ, ಇನ್ಸುಲಿನ್ ಚೆನ್ನಾಗಾಗಿದೆ, ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಅರ್ಥ. ಇನ್ನೊಂದು, ಇದೇ ಮೆಂತ್ಯ ಕಾಳನ್ನು ಚೆನ್ನಾಗಿ ಪುಡಿ ಮಾಡಿಬಿಡಿ. ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಮೆಂತ್ಯನ ಪುಡಿ ಮಾಡಿಬಿಟ್ಟು ಆ ಪೌಡ್ರ್ 1 ಸ್ಪೂನ್ ಮೆಂತ್ಯ ಪುಡಿನ ಈ ನೀರು ಮಜ್ಜಿಗೆಗೆ ಹಾಕಬೇಕು. ಇದು ಮಜ್ಜಿಗೆ ಚಂದ್ರಗ್ರಹ. ಈ ಚಂದ್ರಗ್ರಹಕ್ಕೆ ಯಾಕೆ ಹೇಳ್ತೀವಿ ಅಂದರೆ, ಇದು ಯಾವುದು ಚಂದ್ರಗ್ರಹನೋ ಮತ್ತು ಇದು ಮಂಗಳ ಗ್ರಹ, ಇವೆರಡು ಚಂದ್ರ ಪ್ಲಸ್ ಮಂಗಳ ಎರಡೂ ಸೇರಿಕೊಂಡು ಈ ಮೆಂತ್ಯದಲ್ಲಿರತಕ್ಕಂಥ ಮ್ಯೂಸಿಲೇಸಿನೆಸ್ ಅನ್ನೋ ನಾರಿನಂಶ, ಟ್ರೈಗೋನಲಿನ್ ಅನ್ನೋ ನಾರಿನಂಶ ಎರಡೂ ಈ ಮಜ್ಜಿಗೆಯಲ್ಲಿ ಸೇರಿಕೊಂಡು ಒಂದು ಮೆಡಿಸಿನ್ ಕ್ರಿಯೇಟ್ ಮಾಡಿಕೊಡುತ್ತೆ, ಡೆವಲಪ್ ಮಾಡುತ್ತೆ. ಆ ಮೆಡಿಷನ್ನೇ ಒಂದು ರೀತಿ ಇನ್ಸುಲಿನ್ ಔಷಧಿ ಥರ. ಇದನ್ನು ದಿನನಿತ್ಯ ನಾವು ಊಟದ ಜೊತೆ ಅಥವಾ ಊಟ ಆದಮೇಲೆ ಅವಾಗ ನೀರು ಕುಡಿಬೇಕು ಅನಿಸುತ್ತೋ ಹಾಗೆ ಈ ಮಜ್ಜಿಗೆನೇ ಕುಡಿತಾ ಇದ್ದರೆ ಡಯಾಬಿಟಿಕ್ ಟೈಪ್ 1, ಡಯಾಬಿಟಿಕ್ ಟೈಪ್ 2 ಕೂಡ ಹೊರಟೋಗುತ್ತೆ. ನಾನೀಗಾಗಲೇ ಡಯಾಬಿಟಿಕ್ ಟೈಪ್ 1, ಟೈಪ್ 2 ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಡಯಾಬಿಟಿಸ್ ಬಂದಾಗ, ಮಕ್ಕಳಿಗೆ ಡಯಾಬಿಟಿಸ್ ಬಂದಾಗ ಯಾವ ರೀತಿ ಮನೆ ಮದ್ದು ಸ್ವಯಂ ನೀವೇ ಔಷಧಿ ಹೇಗೆ ರೆಡಿ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಇರತಕ್ಕಂಥ ಮನೆಯಲ್ಲಿರತಕ್ಕಂಥ ಪದಾರ್ಥಗಳನ್ನು, ತರಕಾರಿಗಳನ್ನು ಉಪಯೋಗಿಸ್ಕೊಂಡೇ ಹೇಗೆ ಔಷಧಿ ಮಾಡಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಕೆಲವ್ರಿಗೆ ಇದು ಮಾಡೋದಲ್ಲೂ ಸೋಮಾರಿತನ ಇದೆ. ಯಾಕೆಂದರೆ ಅವರು ಯಾವುದಕ್ಕೂ ಅಷ್ಟು ಮನಸ್ಸು ಕೊಡೋದಿಲ್ಲ. ಮಾಡಿದ್ರಾಯ್ತು ಬಿಟ್ಟರಾಯ್ತು ಅನ್ನೋ ಒಂದು ಪೋಸ್ಟ್ಪೋನ್ಮೆಂಟ್ ನೇಚರಿರುತ್ತೆ. ಅಂಥವರು ದಿನನಿತ್ಯ ಬೆಳಗ್ಗೆ ಏನಾದ್ರು ವಾಕಿಂಗ್ ಹೊರಟ್ರೆ, ಎಲ್ಲಾದರೂ ನೀವು ವಾಕಿಂಗ್ ಹೋಗಾಗ ಪಾರ್ಕಲ್ಲೋ ಅಥವಾ ಯಾವುದೋ ದೇವಸ್ಥಾನ ಥರ ಏನಾದ್ರು ಒಂದು ಶಮಿ ವೃಕ್ಷ ಅಂದರೆ ಬನ್ನಿ ಮರ ಏನಾದ್ರು ನಿಮ್ಮ ಕಣ್ಣು ಕಾಣ್ತು ಅಂದರೆ ಅಲ್ಲೇ ನಿಮಗೆ ಪ್ರದಕ್ಷಿಣೆ ಮಾಡಿಬಿಡಿ ಆ ಮರಕ್ಕೆ. ಈಗ ಒಬ್ಬ 50 ವರ್ಷ ಅಂದರೆ ಅವತ್ತು ಅವನು 50 ಸುತ್ತು 50 ದಿವಸ ಮಾಡಿಬಿಟ್ರೆ ಈ ಡಯಾಬಿಟಿಸಲ್ಲಿ ಭಾಳಷ್ಟು ಕ್ಯೂರ್ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ಇಷ್ಟೆಲ್ಲ ಹೇಳೋದು ಕೂಡ ಜನ ಮಾಡಲಿಲ್ಲ ಅಂದರೆ ಅವ್ರು ಲೈಫ್ ಲಾಂಗ್ ಸಫರ್ ಪಡಬೇಕು. ಮನುಷ್ಯನಿಗೆ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಏನೂ ಪ್ರಯೋಜನ ಇಲ್ಲ, ಸುಂದರವಾದ ರೂಪ ಇದ್ದರೂ ಏನೂ ಪ್ರಯೋಜನ ಇಲ್ಲ, ದೃಢಕಾಯವಾದ ಶರೀರ ಇದ್ದರೂ ಏನೂ ಪ್ರಯೋಜನ ಇಲ್ಲ, ಮಾರುದ್ದ ಓದಿದರೂ ಏನೂ ಪ್ರಯೋಜನ ಇಲ್ಲ, ಎಷ್ಟೇ ಪಕ್ಕದಲ್ಲಿ ಗಂಡ ಹೆಂಡತಿ ಮಕ್ಕಳಿದ್ರೂ ಕೂಡ ಏನೂ ಲಾಭ ಇಲ್ಲ. ಆದರೆ ಆರೋಗ್ಯವೇ ಮಹಾ ಐಶ್ವರ್ಯ. ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಜಗತ್ತಲ್ಲೇ ಇಲ್ಲ. ಆರೋಗ್ಯ ಹೊಂದಿದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಆದರೆ ಆರೋಗ್ಯನೇ ಇಲ್ಲ ಅಂದರೆ ಎಷ್ಟೇ ಓದಿದ್ರೆ ಏನು ಪ್ರಯೋಜನ, ಎಷ್ಟೇ ದುಡ್ಡಿದ್ರೆ ಏನು ಪ್ರಯೋಜನ, ಎಷ್ಟೇ ರೂಪವಂತಿ ಹೆಂಡತಿ ಪಕ್ಕದಲ್ಲಿದ್ರೇನು, ಎಷ್ಟೇ ರೂಪವಂತ ಗಂಡ ಪಕ್ಕದಲ್ಲಿದ್ರೇನು, ಮುದ್ದಾದ ಮಕ್ಕಳಿದ್ರೂ ಕೂಡ ಆರೋಗ್ಯನೇ ಇಲ್ಲ ಅಂದರೆ ಅವೆಲ್ಲ ಧೂಳಿಗೆ ಸಮಾನ. ಆದ್ದರಿಂದ ಯಾವ ರೋಗ ಬೇಕಾ ಕ್ಯೂರ್ ಮಾಡ್ಬೋದು. ಈ ಏಡ್ಸು ಸಕ್ಕರೆ ಕಾಯಿಲೆ ಮಾತ್ರ
ಮನುಷ್ಯನಿಗೆ ಬರಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಬರಬಾರ್ದು ಅಂದರೆ ಕಳ್ಳ ಮನೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋದ ಮೇಲೆ ನಾವು ಕಿಟಕಿ ಬಾಗಿಲೆಲ್ಲ ಬಂದ್ ಮಾಡೋ ಬದಲು ಕಳ್ಳ ಬರೋಕ್ಕೆ ಮುಂಚೆನೇ ನಾವು ಕಿಟಕಿ ಬಾಗಿಲೆಲ್ಲ ಬಂದ್ ಮಾಡಿಬಿಟ್ರೆ ನಮ್ಮ ಮನೆ ಕಳ್ತನನೇ ಆಗೋದಿಲ್ಲ. ಹಾಗೆ ಈ ಕಾಯಿಲೆ ಬರೋಕ್ಕೆ ಮುಂಚೆನೇ ದಿನನಿತ್ಯ ಯಾರಿಗೆ ಡಯಾಬಿಟಿಸ್ ಇಲ್ವೋ ಅವರು ಕೂಡ ಇದನ್ನು ದಿನನಿತ್ಯ ಮಾಡಿದ್ರೆ ಒಂದು 6 ತಿಂಗಳು ಇದು ಉಪಯೋಗಿಸ್ಬಿಟ್ರೆ ಲೈಫಲ್ಲಿ ಅವ್ರು ಡಯಾಬಿಟಿಸೇ ಬರೋಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿರೋರು, ಡಯಾಬಿಟಿಕ್ ಇರೋರು ಕೂಡ ಇದನ್ನು ದಿನನಿತ್ಯ ನಾನು ತೋರಿಸಂಥ ಪದಾರ್ಥಗಳು ಉಪಯೋಗಿಸಿ ಮೆಡಿಷನ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಬಂದಿರೋರು ಖಂಡಿತವಾಗ್ಲೂ ಸ್ವೀಟ್ ತಿನ್ಬೋದು, ಚೆನ್ನಾಗೇ ಇರ್ಬೋದು. ಕೆಲವು ಪ್ರಶ್ನೆ, ಇದೆಲ್ಲ ಮಾಡಿ ತಿಂತೀವಲ್ವ, ಹೆಂಗಾಗುತ್ತೆ ಒಳಗೆ ಇನ್ಸುಲಿನ್ ಹೆಂಗೆ ಬರುತ್ತೆ, ಹೆಂಗೆ ಈ ತರಕಾರಿ ಮೆಂತ್ಯ ಕಾಳು, ಮೆಂತ್ಯ ಸೊಪ್ಪು, ಗೆಡ್ಡೆಕೋಸು, ಅದು ನೀರು ಮಜ್ಜಿಗೆ ಅಥವಾ ಹಾಗಲಕಾಯಿ ಹೇಗೆ ವರ್ಕ್ ಆಗುತ್ತೆ ಅನ್ನೋಂಥ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ನಾನು ನಿಮಗೊಂದು ಸಣ್ಣ ವಿಡಿಯೋ ಮುಖಾಂತರ ಅದನ್ನು ತೋರಿಸಿ ನಿಮ್ಮ ಸಂಶಯವನ್ನು ನಿವಾರಣೆ ಮಾಡ್ತೀನಿ. ಬನ್ನಿ, ಈ ಔಷಧಿ ಎಲ್ಲ ಮಾಡ್ಕೊಂಡು ತಿಂದಮೇಲೆ ನಮ್ಮಲ್ಲಿ ಆ ಇನ್ಸುಲಿನ್ ಹೇಗೆ ವರ್ಕ್ ಮಾಡುತ್ತೆ, ನಮ್ಮಲ್ಲಿ ರಕ್ತದಲ್ಲಿರತಕ್ಕಂಥ ಗ್ಲುಕೋಸನ್ನು ಯಾವ ರೀತಿ ಹೊರಗಡೆ ಎಲ್ಲ ಜೀವಕೋಶಗಳು ಸಪ್ಲೈ ಮಾಡುತ್ತೆ ಅನ್ನೋ ಒಂದು ಸಣ್ಣ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಊಟ ಮಾಡಿದ ನಂತರ ತಿಂದಂಥ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು ಇವೆಲ್ಲ ಜಠರದೊಳಗೆ ಹೋಗಿ ಚೆನ್ನಾಗಿ ಜೀರ್ಣ ಆಗಿ ಪ್ರೋಟೀನ್ ಎಲ್ಲ ಜೀರ್ಣ ಆದ ತಕ್ಷಣ ಗ್ಲುಕೋಸ್ ಪ್ರೊಡ್ಯೂಸರ್, ಆ ಗ್ಲುಕೋಸ್ ಏನಾಗುತ್ತೆ ರಕ್ತದೊಳಗೆ ಸೇರಿಕೊಂಡು ನಮ್ಮ ಇಡೀ ಶರೀರದ ಎಲ್ಲ ಭಾಗ ಕಳಿಸಿ ಗ್ಲುಕೋಸನ್ನು ನಮ್ಮ ಪ್ರತಿಯೊಂದು ಟಿಶ್ಯೂಗಳಿಗೆ ಈ ರೀತಿ ಹೋಗಿ ಸೇರಿಕೊಳ್ಳುತ್ತೆ. ಇನ್ಸುಲಿನ್ ಒಳಗೆಲ್ಲ ತೇರಿಸುತ್ತೆ. ಎಕ್ಸೆಸ್ ಆಫ್ ಗ್ಲುಕೋಸ್ ಏನಾಗುತ್ತೆ, ಅತಿಯಾದ ಗ್ಲುಕೋಸು ನಮ್ಮ ಲಿವರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ಯಾವಾಗ ಬೇಕೋ ಆಗ ಉಪಯೋಗಿಸ್ಕೊಳುತ್ತೆ. ಇನ್ನೂ ಎಕ್ಸೆಸ್ ಆದ ಗ್ಲುಕೋಸ್ ಎಲ್ಲ ನಮ್ಮ ಮಸಲ್ ಸೆಲ್ಸಲ್ಲಿ ಹೋಗಿ ಸೇವ್ ಆಗುತ್ತೆ, ಸ್ಟೋರ್ ಆಗುತ್ತೆ. ಈ ರೀತಿ ನಾವು ಮಾಡಿಕೊಂಡು ಉಪಯೋಗಿಸಿದಂಥ ಔಷಧಿ ನಮ್ಮ ಶರೀರದಲ್ಲಿ ಎಲ್ಲ ಕಡೆಗೂ ರಕ್ತದಲ್ಲಿರತಕ್ಕಂಥ ಗ್ಲುಕೋಸನ್ನು ತಲುಪಿಸ್ಕೊಡುತ್ತೆ. ಅದರಿಂದ ಈ ಕೃತಕ ಇನ್ಸುಲಿನ್ ನಾವು ಹೇಗೆ ಇಂಜೆಕ್ಷನ್ನು ಮಾತ್ರೆಯನ್ನು ತಗೋತೀವೋ ಅದ್ರ ಬದಲು ಹಾಗಲಕಾಯಿ ಮತ್ತು ಗೆಡ್ಡೆಕೋಸು, ಮೆಂತ್ಯ ಸೊಪ್ಪಿನ ಬಡ ಅಂದರೆ ಮೆಂತ್ಯ ಕಾಳನ್ನು ಪುಡಿ ಮಾಡಿ ನೀರು ಮಜ್ಜಿಗೆ ಹಾಕೊಂಡು ಕುಡಿಯೋದ್ರಿಂದ ಡಯಾಬಿಟಿಕ್ ನಿರಂತರವಾಗಿ ವಾಸಿಯಾಗುತ್ತೆ. ಇದ್ರ ಜೊತೆಗೆ ನಾವು ತೋರಿಸಿದಂಥ ಮಂತ್ರ ಮುದ್ರೆಗಳನ್ನು ನೀವು ಮಾಡಿದ್ದೇ ಆದರೆ ನೀವು ನಿಜವಾಗ್ಲೂ ಡಯಾಬಿಟಿಸ್ಗೆ ಎದುರೋ ಅವಶ್ಯಕತೆ ಇಲ್ಲ. ನನ್ನೊಂದು ಸಜೆಷನ್ ಅಂದರೆ, ಯಾರು ಮದುವೆಗೆ ಮುಂಚೆನೇ ಡಯಾಬಿಟಿಸ್ ಇದೆಯೋ ಅವರು ಇದನ್ನು ದಿನನಿತ್ಯ ಮಾಡ್ಕೋಬೇಕು. ಮದುವೆ ಆದಮೇಲೆ ಡಯಾಬಿಟಿಕ್ ಇರೋ ಪೇಷಂಟ್ ಏನೋ ಮದುವೆ ಆದರೆ ಖಂಡಿತ ಅವನ ಮಕ್ಕಳಿಗೆ ಬಂದೇ ಬರುತ್ತೆ. ಇದು ನನ್ನ ಒಂದು ಸಂಶೋಧನೆ. ಯಾಕೆಂದರೆ ಅವನ ವೀರ್ಯದಲ್ಲಿ, ಅವನ ಸ್ಪರ್ಮ್ಸಲ್ಲಿ ಈ ಡಯಾಬಿಟಿಕ್ ಅಂಶ ಅವನಲ್ಲಿ ಇರ್ತದೆ. ಆದ್ದರಿಂದ ಯಾರು ಇನ್ನೂ ಮದುವೆ ಆಗಿಲ್ವೋ, ಮದುವೆ ಆಗೋಕ್ಕೆ ಮುಂಚೆನೇ ಅವ್ರಿಗೆ ಡಯಾಬಿಟಿಸ್ ಇದ್ದರೆ ದಯವಿಟ್ಟು ಈ ಥೆರಪಿ ಮಾಡಿ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಿಮ್ಮ ವೀರ್ಯದಿಂದ ಅಥವಾ ಹೆಂಗಸಿನ ಅಂಡಾಣುಗಳಿಂದ ಸೇರಿಕೊಂಡು ನಿಮ್ಮ ಮಕ್ಕಳಿಗೆಲ್ಲ ಡಯಾಬಿಟಿಸ್ ಬರುತ್ತೆ. ನಿಮ್ಮ ಮಕ್ಕಳಿಗೆ ಡಯಾಬಿಟಿಸ್ ಬಂತು ಅಂದರೆ ಅವ್ರಿಗೂ ಮಕ್ಕಳಿಗೂ ಡಯಾಬಿಟಿಸ್ ಬರುತ್ತೆ. ಅದರಿಂದ ತಂದೆ ತಾಯಿಗಳಿಗೆ ಮದುವೆ ಮುಂಚೆನೇ ಡಯಾಬಿಟಿಸ್ ಇತ್ತು ಅಂದರೆ ಖಂಡಿತ ಮುಂದಿನ ಜನ್ರೇಷನ್ಗೆ ಡಯಾಬಿಟಿಸ್ ಬರೋದಂತೂ ಖಚಿತ. ಈ ರೀತಿ ಯಾರಿಗಾದ್ರೂ ಆ ಥರ ಇತ್ತು ಅಂದರೆ ಬೇಗನೆ ನೀವು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿ, ಬ್ಲಡ್ಡು ಮತ್ತು ಯೂರಿನ್ ಎರಡನ್ನೂ ಟೆಸ್ಟ್ ಮಾಡಿಸಿ, ವೆದರ್ ಯು ಡಯಾಬಿಟಿಕ್ ಆರ್ ನಾಟ್, ನೀವು ಡಯಾಬಿಟಿಕ್ ಇದ್ದೀರಾ ಇಲ್ವ ಅಂತ ಪತ್ತೆ ಮಾಡ್ಕೊಳ್ಳಿ. ಪತ್ತೆ ಆದ ತಕ್ಷಣ ನಾನು ಈ ತೋರಿಸೋದು ಯಾವುದಾದ್ರೂ ಒಂದು ವಿಧಾನವನ್ನು ನೀವು ಮನೆಯಲ್ಲಿ ಪಾಲನೆ ಮಾಡಿದ್ದೆ ಆದರೆ ಮದುವೆ ಮುಂಚೆ ನೀವು ಕೂಡ ಡಯಾಬಿಟಿಸ್ ಕ್ಯೂರ್ ಮಾಡ್ಕೋಬೋದು. ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ನನಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ಎಷ್ಟೋ ಜನ ನಾನು ಆ ಮೆಡಿಸಿನ್ ತೊಗೊಂಡೆ, ಈ ಮೆಡಿಸಿನ್ ತೊಗೊಂಡೆ, ಆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಎಲ್ಲ ಹಲವಾರು ದಾನ ಧರ್ಮಗಳನ್ನು ಮಾಡಿದೆ, ಪೂಜೆ ಪುರಸ್ಕಾರಗಳನ್ನು ಮಾಡಿದೆ, ನನಗೆ ಆ ಥರ ಪ್ರಾಬ್ಲಮ್ ಇದೆ, ಈ ಥರ ನೋವಿದೆ ಅಂತೆಲ್ಲ ಹೇಳಿ ಭಾಳಷ್ಟು ಜನ ನನಗೆ ಫೋನ್ ಮಾಡ್ತಿದ್ದಾರೆ. ಈ ದಿಸೆಯಲ್ಲಿ ನಾನು ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ಳೋದಂದರೆ, ನಿಮಗೇನೇ ಸಮಸ್ಯೆ ಇರಲಿ, ಅದು ವಾಸ್ತುದೋಷನೇ ಆಗಿರಲಿ, ಜ್ಯೋತಿಷ್ಯದ್ದೇ ಆಗಿರಲಿ, ನಿಮ್ಮ ಆರೋಗ್ಯದ್ದೇ ತೊಂದರೆಗಳಾಗಿರಲಿ, ನಿಮಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ನೀಟಾಗಿ ಬರೆದು ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಟೆಲಿಫೋನ್ ನಂಬರ್ ಎಲ್ಲ ಬರೆದುಬಿಟ್ಟು ನಿಮ್ಮ ಸಮಸ್ಯೆಗೆ ಏನಾದರೂ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಅದನ್ನು ಕೂಡ ಜೆರಾಕ್ಸ್ ಮಾಡಿಸಿ ನಮ್ಮ ಪೋಸ್ಟ್ ಮಾಡಿದ್ರೆ, ಆ ಪೋಸ್ಟ್ ಬಂದ ತಕ್ಷಣ ನಾನು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ನಿಮ್ಮ ಸಮಸ್ಯೆಗೆ ಏನಿದೆ ನಾನು ಪರಿಹಾರ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಕೈಲಾದ ಸೇವೆ ನಾನು ಮಾಡ್ತೀನಿ. ಹಾಗಿದ್ಮೇಲೆ ನೀವು ನನಗೆ ಪತ್ರ ಬರೀಬೇಕು ಅಂದರೆ ನೀವು ಬರಿಬೇಕಾದಂಥ ವಿಳಾಸ ನೀವು ಬರ್ಕೊಳ್ಳಿ. ಜಿ ಕನ್ನಡ, ನಂಬರ್ 39, ಯುನೈಟೆಡ್ ಮ್ಯಾನ್ಸನ್, 3ನೇ ಮಹಡಿ, MG ರಸ್ತೆ,
ಬೆಂಗಳೂರು 1. ಮತ್ತೊಮ್ಮೆ ಹೇಳ್ತೀನಿ, ಝೀ ಕನ್ನಡ 39 ಯುನೈಟೆಡ್ ಮ್ಯಾನ್ಸನ್ 3ನೇ ಮಹಡಿ MG ರಸ್ತೆ ಬೆಂಗಳೂರು 1. ಈ ವಿಳಾಸಕ್ಕೆ ನಿಮಗಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀಟಾಗಿ ಬರೆದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ನೀವು ಹಾಕಿ ಕಳಿಸಿದ್ರೆ ನಾನು ಸಾಧ್ಯವಾದಷ್ಟು ನಿಮ್ಮ ಪರಿಹಾರಕ್ಕೆ ಸೂಕ್ತವಾದಂಥ ಪರಿಹಾರನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಏನಾದ್ರು ವಿಷಯಗಳಿದ್ದರೆ ನಾನು ಮುದ್ರೆ ಮೂಲಕ, ಮಂತ್ರ ಮೂಲಕ ಅಥವಾ ಬೇರೆ ಯಾವುದೋ ರೆಮಿಡೀಸ್ ಇದ್ದರೆ ಅದನ್ನು ಹೇಳಿ ನಿಮ್ಮ ಸಮಸ್ಯೆಗಳಿಗೆ ನಾನು ಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ಏನು, ಎಷ್ಟೋ ಜನ ಮನೆ ಕಟ್ಟಿಸ್ಬಿಡ್ತಾರೆ ಭಾಳ ಲಕ್ಸುರಿಯಾಗಿ, ಮನೆಗೆ ಹೋದ ತಕ್ಷಣ ಸಾವುಗಳಾಗ್ಬಿಡುತ್ತೆ, ಮನೆಗೆ ಹೋದ ತಕ್ಷಣ ಇದಕ್ಕಿದ್ದಾಗ ಆಕ್ಸಿಡೆಂಟ್ ಆಗೋದು, ಮನೆಗೆ ಹೋದ ತಕ್ಷಣ ಕಳ್ತನ ಆಗೋದು, ಚೋರ ಭಯ, ಅಪಘಾತ, ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಕೊನೆಗೆ ಮನೆ ಚೆನ್ನಾಗಿದ್ರು ಕೂಡ ಎಷ್ಟೋ ಜನ ವಾಸ್ತು ಚೆನ್ನಾಗಿ ಕಟ್ಟಿರ್ತಾರೆ, ಆದರೆ ಸಮಸ್ಯೆಗಳಂತೂ ಅಂತ್ಯನೇ ಇರೋದಿಲ್ಲ. ಎಷ್ಟೋ ಜನ ವಾಸ್ತು ಸರಿ ಇಲ್ಲ, ಆದರೆ ಅವ್ರ ಮನೆ ಯಾವ ಸಮಸ್ಯೆ ಇರಲಿಲ್ಲ, ಆರೋಗ್ಯ ಕೆಡ್ತಾ ಇರ್ತದೆ. ಹೀಗಾಗಿ ಎಷ್ಟೋ ಜನಕ್ಕೆ ವಾಸ್ತು ಸರಿ ಇಲ್ಲ ಅಂತೇಳಿ ವಾಸ್ತು ತಜ್ಞರ ಹತ್ರ ಹೋಗ್ತಾರೆ, ಅವರು ಆ ಗೋಡೆ ಹೊಡೆದಾಕಿ, ಈ ಗೋಡೆ ಹೊಡೆದಾಕಿ, ಈ ಸಮಸ್ಯೆಗೆ ಈ ಥರದಲ್ಲಿ ನಾವು ಕಟ್ಟಿಸಿ ಅಂತೆಲ್ಲ ಹೇಳಿಬಿಡ್ತಾರೆ. ಆ ಥರ ಏನಾದರೂ ದೋಷಗಳಿದ್ದರೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಈ ವಾಸ್ತು ಮುದ್ರೆಯನ್ನು ಮತ್ತು ವಾಸ್ತುಗೆ ಸಂಬಂಧಪಟ್ಟಂಥ ಮಂತ್ರವನ್ನು ನಿಮಗೆ ತಿಳಿಸ್ತೀನಿ. ಅದೆಂಥ ಕೆಟ್ಟ ವಾಸ್ತುನೇ ಆಗಿರಲಿ, ಆ ಮುದ್ರೆ ಮಾಡೋದ್ರಿಂದ, ಆ ಮಂತ್ರ ಹೇಳೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ದೋಷಗಳು ಕೂಡ ಈ ಮುದ್ರೆ ಮುಖೇನ, ಮಂತ್ರದ ಮುಖೇನ ನೀವು ಕ್ಯೂರ್ ಮಾಡ್ಕೋಬೋದು, ಪರಿಹಾರ ಮಾಡ್ಕೋಬೋದು. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಮುದ್ರೆಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.